ಅನಿತಾ ನವತಲ್. ಈಗಾಗಲೇ ತಿಳಿದಿರುವಂತೆ ರಾಯಚೂರು ಜಿಲ್ಲೆ ಸಿರುವಾರ್ ತಾಲೂಕಿಂದ TB ಡ್ಯಾಮ್ವರೆಗೂ ನಮ್ಮ ಪಾದಯಾತ್ರೆ ನಡೆದಿದೆ. ಈಗಾಗಲೇ ನಾವು ಕಾಟಿಗೆ ದಾಟಿ ಇನ್ನೇನು ಸಿದ್ದಾಪುರದಲ್ಲಿದ್ದೀವಿ. ನಮ್ಮ ದೌರ್ಭಾಗ್ಯ ಅನ್ನುವಂತೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಇರ್ಬೋದು ಅಥವಾ ಉತ್ತರ ಕರ್ನಾಟಕದ ಪ್ರತಿಯೊಂದು ಅಣೆಕಟ್ಟಿನ ನಿರ್ಲಕ್ಷ್ಯ ಯಾಕೆ ಸರ್ಕಾರ ಮಾಡುತ್ತೆ. ಅದೇ KRS ಡ್ಯಾಮ್ ಅಂದ ತಕ್ಷಣ ಎಷ್ಟು ಮುತುವರ್ಜಿ ವಹಿಸಿ ಬರೀ ಕೇವಲ ಒಂದು ಏನಾದರೂ ಹೆಚ್ಚು ಕಡಿಮೆ ಅಂತಂದರೆ 2 ತಾಸಲ್ಲಿ ಇಡೀ ಸರ್ಕಾರನೇ ಅಲ್ಲಿರುತ್ತೆ. ನಮ್ಮ ದುರದೃಷ್ಟ. ಹಾಗಾಗಿ ನಾವು ಇವತ್ತಿನ ದಿನ ನಮ್ಮ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀನಿ. ನಮ್ಮ ತುಂಗಭದ್ರಾ ಅಣೆಕಟ್ಟಿನ ಉಳಿಗಾಗಿ ಸುಮಾರು 4 ದಿನದ ನಡಿಗೆ ಇದು ನಮ್ಮದು. ನನ್ನ ರೈತರಲ್ಲಿ ಒಂದು ಮನವಿ ಮಾಡೋದಿಷ್ಟೇ, ನಾನು ಎಷ್ಟು ದಿನ ಅಂಥೇಳಿ ಈ ಭ್ರಷ್ಟ ಅಧಿಕಾರಿಗಳಿಂದ ನಾವು ಅನ್ಯಾಯ ಸಹಿಸೋದು. ಈಗಾಗಲೇ ಗೊತ್ತಿರೋ ಪ್ರಕಾರ 65 ಕೋಟಿ ಕೇವಲ ಮೂರು ತಿಂಗಳಲ್ಲಿ ನಮ್ಮ ಅಣೆಕಟ್ಟಿಗಾಗಿ ವ್ಯವಸ್ಥೆಯಿಂದ ಖರ್ಚು ಮಾಡಿದ್ದಾರೆ. ತಮ್ಮ ಮನೆ ಕೂಡ ಪ್ರತಿ ವರ್ಷ ಸಣ್ಣ ಪುಟ್ಟ ಗ್ರೀಸಿಗೆ ಮತ್ತು ಪೇಂಟ್ಗೆ ಅಂತಲೇ 4 ಕೋಟಿ ದುಡ್ಡನ್ನು ಅನುದಾನ ಬರುತ್ತೆ. ಆದರೆ ಇವ್ರು ಏನು ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಭಾಳಷ್ಟು ನೋವಾಗುತ್ತೆ. ಮುಂದಿನ ದಿನಮಾನದಲ್ಲಿ ನಮ್ಮ ಅಣೆಕಟ್ಟು ಉಳಿಯುವುದಾಗಿ ನಮ್ಮ ಅಣೆಕಟ್ಟಿನ ಕೆಳಭಾಗದ ರೈತರೆಲ್ಲ ನಾವೇನು ತುಂಗಭದ್ರೆಯ ನೀರನ್ನು ಬಳಕೆ ಮಾಡಿಕೊಂಡು ಅನ್ನದಾತರು ಏನು ನಾವು ಅದನ್ನೇ ನಂಬಿಕೊಂಡಿದ್ದೀವಿ. ಎಲ್ಲ ರೈತರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಪ್ರಸ್ತುತ ರಾಜಕಾರಣಿಗಳಿಗಾಗಲಿ ಜೊತೆಗೆ ಅಧಿಕಾರಿಗಳಿಗಾಗಲಿ ನಾವು ಅವರ ಅಡಿಯಲ್ಲಿ ಇರದೆ ಅವರ ವಿರುದ್ಧ ನಾವು ತೊಡೆಕಟ್ಟಿ ನಿಂತಾಗ ಮಾತ್ರ ಮುಂದಿನ ದಿನಮಾನದಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕೆ ನಾವು ಏನಾದರೂ ಮಾಡ್ಬೋದಂತ ಒಂದು ಕೃಷಿಕರಂದರೆ ಇವತ್ತಿನ ದಿನ ಹೆಣ್ಣು ಕೂಡ ಹಿಂದೆ ಮುಂದೆ ನೋಡ್ತಾರೆ. ನಾಳೆ ನೀರೇ ಬಂದಿಲ್ಲ ಅಂದರೆ ಯಾವ ಲೆಕ್ಕದಲ್ಲಿ ನಮ್ಮ ಮಕ್ಕಳಿಗೆ ಹೆಣ್ಣು ಸಿಗ್ಬೋದು. ಇವತ್ತು ಇಡೀ ದೇಶ ಕೃಷಿ ಮೇಲೆ ನಿಂತಿದೆ. ನಮ್ಮ ಓದೋದ್ರಲ್ಲಿ ಇವತ್ತಿನ ಒಂದು ಇದನ್ನೇ ಗಾದೆನೇ ಇದೆ, ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೆ ಅಂತ ಹೇಳಿ. ಮೇಟಿ ವಿದ್ಯೆ ನೆಚ್ಕೊಂಡು ಬದುಕಬೇಕಂದ್ರೆ ಇವತ್ತಿನ ದಿನ ಇವರೆಲ್ಲ ಇಲ್ಲಿ ಎದುರಿರೋ ದೊಡ್ಡ ಬದುಕಬೇಕಾಗಿಲ್ಲ. ಹಾಗಾಗಿ ಎಲ್ಲ ರೈತರು ಒಂದಾಗೋಣ. ನಾಳೆ ನಾವು ಹೊಸಪೇಟೆ ಡ್ಯಾಮನ್ನು ಮುಟ್ಟುತ್ತೀವಿ. ದಯವಿಟ್ಟು ಎಲ್ಲ ನನ್ನ ಭಾಗದ ಗಂಗಾವತಿ ಇರ್ಬೋದು, ಸಿಂಧನೂರು ಇರ್ಬೋದು, ಸಿರುವಾರ್ ಇರ್ಬೋದು, ನಮ್ಮ ಎಲ್ಲ 3 ಜಿಲ್ಲೆಗಳ 3 ಜಿಲ್ಲೆ ಸಂಬಂಧಪಟ್ಟ ಎಲ್ಲ ರೈತರು ಕೂಡ ದಯವಿಟ್ಟು ನಾಳೆ ಬಂದು ನನಗೆ ಬೆಂಬಲ ಕೊಡಿ. ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಣ. ಸಂಬಂಧಪಟ್ಟ ಸಚಿವರನ್ನಾಗಲಿ ಮುಖ್ಯಮಂತ್ರಿಗಳಾಗಲಿ ಅಲ್ಲಿ ಬರೋವರೆಗೂ ಎದ್ದು ಬರೋದು ಬೇಡ. ಯಾಕೆ ನಿಮಗೆ ಈ ನಿರ್ಲಕ್ಷ್ಯ? ನಮ್ಮ ತುಂಗಭದ್ರಾ ಅಣೆಕಟ್ಟಂದ್ರೆ ನಿಮ್ಗೆ ಯಾಕೆ ಇಷ್ಟು ನಿರ್ಲಕ್ಷ್ಯ? ಇಡೀ ನಮ್ಮ ದೇಶದ ಅನ್ನದ ಪಟ್ಟನ್ನು ನಾವು ಇವತ್ತಿನ ದಿನ ನಮ್ಮನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಇದಕ್ಕೆ ತಕ್ಕ ಉತ್ತರ ಕೊಡೋಣ. ನಿಮ್ಮ ಸಹೋದರರಿಗೆ ತಂಗಿ ನಿಮ್ಮ ಬೆಂಬಲ ಸದಾ ಇರಲಿ ಅಂತ ಈ ಮೂಲಕ ಕೇಳ್ತಾ